ಹಾಯ್ ಫ್ರೆಂಡ್ಸ್, ಇವತ್ತು ಕಡಿಮೆ ಪದಾರ್ಥ ಯೂಸ್ ಮಾಡಿ ಈರುಳ್ಳಿ ಸೊಪ್ಪಿನ ಪಲ್ಯ ಮಾಡೋಣ ಬನ್ನಿ. ಇಲ್ಲಿ ಬಾಣಲೆಗೆ ಎಣ್ಣೆ ಹಾಕೊಂಡಿದ್ದೀನಿ. ಈರುಳ್ಳಿ ಸೊಪ್ಪು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಹಾಕೋಬೇಕು. ಈ ಪಲ್ಯ ತುಂಬಾ ಕಡಿಮೆ ಟೈಮ್ ತಗೊಳತ್ತೆ. 5 ನಿಮಿಷದಲ್ಲೇ ನೀವು ಪಲ್ಯ ಮಾಡಿ ಮುಗಿಸ್ಬಿಡ್ಬೋದು. ಅಷ್ಟು ಕಡಿಮೆ ಟೈಮ್ ತಗೊಳತ್ತೆ. ನಮ್ಮ ಮನೆಯಲ್ಲಿ ತುಂಬ ಇಷ್ಟಪಡ್ತಾರೆ ಈರುಳ್ಳಿ ಸೊಪ್ಪಿನ ಪಲ್ಯ. ಅದಕ್ಕೆ ನಾನು ಫ್ರೀಕ್ವೆಂಟ್ಲಿ ಮಾಡ್ತಾ ಇರ್ತೀನಿ ಇದನ್ನ. ಈಗ ಈರುಳ್ಳಿ ಸೊಪ್ಪಿಗೆ ಸ್ವಲ್ಪ ಉಪ್ಪು ಹಾಕಿ ಕೈ ಆಡಿಸಿ 5 ನಿಮಿಷ ಬೇಯಲಿಕ್ಕೆ ಬಿಡಿ ಇದನ್ನೀಗ. ಇಲ್ಲಿ ನಾನು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಈಗ ಕಡಲೆ ಹಿಟ್ಟಿಗೆ ಅರ್ಧ ಸ್ಪೂನ್ ಉಪ್ಪು ಹಾಕೋಬೇಕು. ಇಲ್ಲಿ ನಾನು 1 ಕಪ್ ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಈ ಕಡಲೆ ಹಿಟ್ಟಿಗೆ ಖಾರ ಪುಡಿ ಹಾಕೋಣಂತೆ. ಇಲ್ಲಿ 2 ಸ್ಪೂನ್ ಖಾರ ಪುಡಿ ಹಾಕೋತಾ ಇದ್ದೀನಿ ನಾನು. ನೆಕ್ಸ್ಟ್ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ 1 ಸ್ಪೂನು. ಈಗ ಅರ್ಧ ಟೀ ಚಮಚ ಹಿಂಗ್ ಹಾಕೋತಾ ಇದ್ದೀನಿ. ಈಗ ಮಸಾಲ ಅಷ್ಟು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತೆ. ಈಗ ಈರುಳ್ಳಿ ಸೊಪ್ಪು ಬೆಂದು ನೀರು ಬಿಟ್ಕೊಂಡಿದೆ ನೋಡಿ, ಹೇಗೆ ನೀರು ಬಿಟ್ಕೊಂಡಿದೆ. ಅದೇ ನೀರಲ್ಲಿ ಈಗ ನಾನು ಬೇಸನ್ ಹಿಟ್ಟು ಏನು ಮಾಡಿದ್ದೀನಲ್ಲ, ಅದನ್ನು ಕಡಲೆ ಹಿಟ್ಟಿಂದ ಮಸಾಲ, ಅದನ್ನು ನಾನು ಇದ್ರ ಮೇಲೆ ಹಾಕಿ ಬೇಯಿಸ್ಬೇಕು ಅದನ್ನು. ಈಗ ಈರುಳ್ಳಿ ಸೊಪ್ಪು ಮೇಲೆ ಅದು ಕಡಲೆ ಹಿಟ್ಟಿಂದ ಮಸಾಲ ಕರೆಕ್ಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಇಲ್ಲ ಅಂದರೆ ಒಂದು ಕಡೆ ಬೇಯುತ್ತೆ, ಒಂದು ಕಡೆ ಬೇಯಲ್ಲ. ಅದೇ ಸಲುವಾಗಿ ಕರೆಕ್ಟಾಗಿ ಸ್ಪ್ರೆಡ್ ಮಾಡಿಕೊಂಡು ಹಾಕೋಬೇಕು. ಇಲ್ಲ ಅಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಹೀಗೆ ಸ್ಪ್ರೆಡ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ ನಾನು. ಆ ಈರುಳ್ಳಿ ಸೊಪ್ಪಿನ ಹಬೆ ಒಳಗೆ ನೀರೇನು ಬಿಟ್ಕೊಂಡಿತ್ತಲ್ಲ, ಅದೇ ಹಬೆ ಒಳಗೆ ಪೂರ ಕಡಲೆ ಹಿಟ್ಟು ಬೇಯ್ಕೋಬೇಕು. ಅದನ್ನು 10 ನಿಮಿಷ ಬಿಡಬೇಕು ಬೇಯಲಿಕ್ಕೆ. ಈಗ ಅದನ್ನು ಈಗ ಹೇಗೆ ಹಬೆ ಒಳಗೆ ಬಂದಿದೆ ನೋಡಿ. ಈಗ ಇದನ್ನ ತಿರುವು ಹಾಕೋಬೇಕು. ತಿರುವು ಹಾಕಿ ಮತ್ತೆ 1 ರಿಂದ 2 ನಿಮಿಷ ಬೇಯಿಸ್ಕೋಬೇಕು ಇದನ್ನೀಗ. ಒಂದು 2 ನಿಮಿಷ ಬೆಂದಾದ್ಮೇಲೆ ಈಗ ಮಸಾಲಾನ ಅದು ಕಡಲೆ ಹಿಟ್ಟು ಮಸಾಲೆ ಇದೆಯಲ್ಲ, ಅದೆಲ್ಲ ಈರುಳ್ಳಿ ಸೊಪ್ಪು ಜೊತೆಗೆ ಎಲ್ಲ ಕಡೆ. ಈಗ ಈರುಳ್ಳಿ ಪಲ್ಯ ರೆಡಿ ಆಗಿದೆ ನೋಡಿ. ಇದನ್ನು ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ತಿನ್ಬೋದು ಪಲ್ಯನ. ವಿಡಿಯೋ ಲೈಕ್ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದಾಗ ನಮಗೆ ಇನ್ನೂ ಎನ್ಕರೇಜ್ಮೆಂಟ್ ಸಿಗತ್ತೆ. ಸೊ ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ. ಜಾಸ್ತಿ ವಿಡಿಯೋಸ್ ಮಾಡಲಿಕ್ಕೆ ಪ್ರೋತ್ಸಾಹ ಸಿಗತ್ತೆ. ಥ್ಯಾಂಕ್ ಯು, ಬಾಯ್.